ರಾಜ್ಯ ನಾಯಕರು ಕ್ಲಾರಿಫಿಕೇಶನ್ ಕೇಳೋದು ಅದನ್ನೇನೋ ಮಾಡಿದಾರ. ಬಹುಶಃ ನಾನು ಬಂದಂಥ ಸಂದರ್ಭದಲ್ಲಿ ನಾನೇ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪ್ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಕರೆಯನ್ನು ಮಾಡಿದೆ. ನಾನೊಬ್ಬ ಪ್ರಾಮಾಣಿಕ ಪಕ್ಷ ನಿಷ್ಠೆ ಇರ್ತಕ್ಕಂಥವನು, ನನ್ನಂಥವನ ಹೆಸರು ಅಲ್ಲಿ ಬರ್ತಾ ಇದೆ. ಆದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ. ನನಗೆ ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ತುಂಬ ಮುಜುಗರ ಆಗಿದೆ. ದಯವಿಟ್ಟು ಇದರ ವಿರುದ್ಧ ನಾವು ಧ್ವನಿಯನ್ನು ಇರಬೇಕು. ವಿಶ್ವಾಸದ ಬಗ್ಗೆ ಇಷ್ಟೆಲ್ಲ ಬರ್ತಾ ಇರ್ತಕ್ಕಂಥದ್ದು ಅದನ್ನು ನಾನು ಪರಿಶೀಲಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ನಾನು ಪಕ್ಷದ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷ ನಾಯಕರ ಸಮ್ಮತಿಯನ್ನು ತಗೊಂಡು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳೆ ನನ್ನ ಮಾಹಿತಿಯಿಂದಲೇ ಮಾಡಬಾರ್ದು ಅಂತಕ್ಕಂಥ ಇರಬಾರ್ದು. ಅವ್ರ ಮಾಹಿತಿಯನ್ನು ತಗೊಂಡು ಅವ್ರ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಲೆಟ್ರನ್ನೂ ಸಹ ಬರೆದಿದ್ದೀನಿ. ಇಂಥ ಪಕ್ಷ ನಿಷ್ಠೆಗೆ ಇಂಥ ಇದು ಬರಬಾರ್ದು, ಇದಕ್ಕೆ ನೀವು ಸೂಕ್ತ ಇದನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಏನು ಪ್ರಸಾರ ಮಾಡಿದ್ರ ಹಿಂದೆ ಕೈವಾಡ ಯಾರಿದೆ, ಪಕ್ಷದಲ್ಲಿರ್ತಕ್ಕಂಥವ್ರು ಅಲ್ಲ ಪಕ್ಷದ ಹೊರಗಡೆ ಇರ್ತಕ್ಕಂಥವ್ರು, ಇದನ್ನು ತನಿಖೆಯನ್ನು ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ಅದರಲ್ಲೂ ಈ ಪ್ರಸಾರ ಮಾಡಿದಂಥವ್ರಿಗೆ ಕಾನೂನಾತ್ಮಕವಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿ.